ಸ್ನೇಹಿತರೆ ನಮಸ್ಕಾರ. ಎಸ್.ಆರ್.ಡಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಜಿಪಿಎಸ್‌ಟಿಆರ್, ಎಚ್‌ಎಸ್‌ಟಿಆರ್ ಮತ್ತು ಪಿಎಸ್‌ಟಿಆರ್ ಪರೀಕ್ಷೆಗಳಿಗೋಸ್ಕರ 45 ದಿನಗಳ ಸ್ಟಡಿ ಪ್ಲಾನ್ ಹೇಗಿರಬೇಕು, ಹೇಗಿದ್ರೆ ನಾವು ಈ ಒಂದು ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಜಸ್ಟ್ ಮೋಟಿವೇಶನ್‌ಗೋಸ್ಕರ ನಿಮ್ಗೆ ಒಂದೇ ಒಂದು ಮಾತನ್ನ ಹೇಳೋದಾದ್ರೆ, ಜೀವನ ಎಲ್ಲರಿಗೂ ಒಂದೇ ತೆರನಾಗಿಲ್ಲ. ಬಟ್ ಅನುಭವಿಸೋ ಪ್ರತಿ ದಿನಗಳು ಎಲ್ರಿಗೂ ಒಂದೇ ಆಗಿದ್ರು ಕೂಡ ಆ ದಿನಗಳಲ್ಲಿ ಬರೋ ಘಟನೆಗಳು, ಸನ್ನಿವೇಶಗಳು ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರುತ್ತೆ. ಅದರಲ್ಲಿ ನಮ್ಮ ಹಿನ್ನೆಲೆ ಅಥವಾ ನಮ್ಮ ಸನ್ನಿವೇಶಗಳು ಯಾವ ರೀತಿ ಇದಾವೆ ಅಂತಂದು ನಮಗೆ ಮಾತ್ರ ಗೊತ್ತಿರುತ್ತೆ ವಿನಃ ಅಲ್ಲಿ ಐಷಾರಾಮಿ ಜೀವನ ನಡೆಸೋರಿಗೆ ಗೊತ್ತಾಗಲ್ಲ. ಬಟ್ ನಾನ್ ನಿಮ್ಗೆ ಹೇಳ್ತಾ ಇರೋದೇನಂತಂದ್ರೆ ಈ 45 ಡೇಸ್ ಏನಿದೆಯಲ್ಲ ಇದು ಗೋಲ್ಡನ್ ಡೇಸ್. ನಿಮ್ಮ ಲೈಫ್‌ಗೆ ಟರ್ನಿಂಗ್ ಪಾಯಿಂಟ್. ಇಲ್ಲಿ ಏನಾದ್ರು ನೀವ್ ಎಡವಿದ್ದೀರಾ ಅಂತಂದ್ರೆ ಅದು ಮುಂದಿನ ನಿಮ್ಮ 45 ವರ್ಷದ ಜೀವನ ಬಹಳಷ್ಟು ಕಠೋರವಾಗಿನೂ ಇರಬಹುದು. ಅದ್ರ ಜೊತೆಗೆ ಇಷ್ಟು ದಿನ ನೀವ್ ಏನ್ ಮಾಡಿದ್ರೋ ಎರಡನೇ ವಿಷಯ. ಅಂದ್ರೆ ನೀವು ಓದಿದ್ರೋ, ಬಿಟ್ಟಿದ್ರೋ, ಸ್ಟಡಿ ಪ್ಲಾನ್ ಮಾಡಿದ್ರೋ ಇಲ್ವೋ, ಅಥವಾ ನೀವು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರೋ, ನಿಮ್ಮ ಹಿನ್ನೆಲೆ ಏನಿತ್ತು, ಏನ್ ಕೆಲಸ ಮಾಡಿದ್ರೋ ಅವ್ ಯಾವು ಕೂಡ ಕೌಂಟ್ ಆಗಲ್ಲ. 45 ಡೇಸ್ ಆದ್ಮೇಲೆ ಎಕ್ಸಾಮ್ ಆದ್ಮೇಲೆ ನಿಮ್ಮ ರಿಸಲ್ಟ್ ಅಲ್ಲಿ ಏನ್ ಮಾರ್ಕ್ಸ್ ಇರುತ್ತಲ್ಲ ಆ ಮಾರ್ಕ್ಸ್ ಮಾತ್ರ ನಿಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ. ಸೊ ಅದ್ರ ಮೇಲೆ ನಿಮಗೆ ಗಮನ ಇರ್ಲಿ. ಈ ಒಂದು ಸನ್ನಿವೇಶದಲ್ಲಿ ಬಹಳಷ್ಟು ಡಿಜಿಟ್‌ಗಳು ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ನೀವು 22 ಬ್ಯಾಚ್‌ದು 1:1 ಲಿಸ್ಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ರ್ಯಾಂಕಿಂಗ್ ವೈಸ್ ಲಿಸ್ಟ್ ನ ನೋಡಿದಾಗ ಡಿಜಿಟ್‌ಗಳಲ್ಲೇ ಒಂದೊಂದು ರ್ಯಾಂಕ್ ಕಡಿಮೆ ಆಗ್ ಆಗಿರೋ ಚಾನ್ಸಸ್ ಇದಾವೆ. ಸೊ ಆ ಒಂದು ಕಾರಣಕ್ಕೆ ಈ 45 ಡೇಸ್ ನೀವು ಯಾವ ರೀತಿ ಓದಿದ್ರೆ ಚೆನ್ನಾಗಿರುತ್ತೆ ಅಂತಂದು ನಾ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ನೀವು ಕಂಫರ್ಟಬಲ್ ಝೋನ್ ನಿಂದ ಹೊರಗಡೆ ಬರ್ಬೇಕು. ಏನು ಕಂಫರ್ಟಬಲ್ ಝೋನ್? ಇಷ್ಟು ದಿನ 45 ದಿನಕ್ಕಿಂತ ಹಿಂದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತಿನಿಂದ ಹಿಂದೆ ನೀವು ಯಾವ ರೀತಿ ಲೈಫ್ ನ ಕಳೆದಿದ್ರ ಅದನ್ನ ಒಂದ್ಸಲ ಯೋಚನೆ ಮಾಡಿ. ಅಂದ್ರೆ ಸಾಕಷ್ಟು ಒಂದು ಬಲೆಗಳಲ್ಲಿ ಬಂಧಿತರಾಗಿದ್ರ. ಯಾವ್ದೋ ಒಂದು ಮನೆ ಬಿಟ್ಟು ಹೋಗಕ್ ಆಗಲ್ಲ ಅನ್ನೋದು, ಅಥವಾ ಆರಾಮ್ ಈ ಯಾವ್ದು ಮೊಬೈಲ್ಗಳನ್ನ ಬಳಸ್ಕೊಂಡು ಇನ್ಸ್ಟಾ ಅದು ಇದು ಸಾಕಷ್ಟನ್ನ ತಲೆಯಲ್ಲಿ ತುಂಬ್ಕೊಂಡು ಕುಂತ್ಬಿಟ್ಟಿದೆ. ಆ ಕಂಫರ್ಟಬಲ್ ಝೋನ್ ನಿಂದ ಹೊರಗ್ ಬಂದು ಪುಸ್ತಕ ನೀವೇನಾದ್ರೂ ಹಿಡ್ದಿರ ಅಂತಂದ್ರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಇಲ್ಲ ನಾ ಅಲ್ಲೇ ಹ್ಯಾಪಿ ಆಗಿರ್ತೀನಿ ಅಂತಂದ್ರೆ ಮುಂದೆ ನಿಮ್ಮ ಜೀವನವನ್ನ ಒಳ್ಳೆ ರೀತಿಯಾಗಿ ಯೋಚನೆ ಮಾಡ್ಕೊಳ್ಬೇಡ್ರಿ. ಯಾಕಂತಂದ್ರೆ 22 ನಂತರ ನೋಟಿಫಿಕೇಶನ್ ಆಗ್ತಾ ಇರೋದು ಇವಾಗ 4 ಅಥವಾ 5 ವರ್ಷಗಳ ನಂತರ. ಅದಾದ ನಂತರ HSTR ಗೆ ಬಂದಾಗ 2015ಕ್ಕೆ ಲಾಸ್ಟ್ ಆಗಿದ್ದು ಇವಾಗ 11 ವರ್ಷಗಳ ನಂತರ ಮತ್ತೆ ಆಗ್ತಾ ಇದೆ. ಸೊ ಇಷ್ಟು ಗ್ಯಾಪ್ ನಮ್ಮ ಇಲಾಖೆಯಲ್ಲಿ ಇರ್ಬೇಕಾದ್ರೆ ನೀವುಗಳು ಈ ಒಂದು 45 ಡೇಸ್ ಏನಾದ್ರು ಲೇಜಿ ಮಾಡಿದ್ರ ಅಂತಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗಲ್ಲ. ಸೊ ಆ ಒಂದು ಕಾರಣಕ್ಕೆ ನಾನು ಆಗ್ಲೇ ಹೇಳಿದೀನಿ ಇವತ್ತಿಗಿಂತ ಹಿಂದೆ ಏನ್ ಮಾಡಿದ್ರೋ ಗೊತ್ತಿಲ್ಲ. ಈ ಇರೋ 45 ದಿನಗಳಾದ್ರೂ ನೀವು ನೀಟಾಗಿ ಸ್ಟಡಿ ಮಾಡ್ತೀರಾ ಅಂತಂದು ನಾನು ಭಾವಿಸ್ತೀನಿ. ಯಾರೆಲ್ಲ ಸ್ಟಡಿ ಮಾಡ್ಬೇಕಂತ ಅನ್ಕೊಂಡಿದ್ರೋ ಬಹುಶಃ ಅವ್ರಿಗೆ ಅನ್ವಯಿಸುತ್ತೆ ಈ ವಿಡಿಯೋ ಅಂತಾನೆ ಹೇಳ್ಬೋದು. ಮೊದ್ಲಿಗೆ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇರ್ಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಯಾವ ರೀತಿ ಕಾನ್ಫಿಡೆನ್ಸ್ ಇರ್ಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ ನಿಮ್ಗಳಿಗೆ ಬಿಟ್ಟಿರೋದು. ಬಟ್ ಒಂದಂತೂ ಹೇಳಿಕೆ ನಾನ್ ಮಾಡಿರೋದು ಏನಂತಂದ್ರೆ ಎಕ್ಸಾಮ್ ನಾನು ಏಪ್ರಿಲ್ 5ಕ್ಕೆ ನಾನು ಎಕ್ಸಾಮ್ಗೆ ಓದ್ಲಿಕ್ಕೆ ಕುಂತೆ. ಆ ಏಪ್ರಿಲ್ 6ನೇ ತಾರೀಕು, ಏಪ್ರಿಲ್ 5ರ ನಂತರ ಒನ್ ಡೇ ಫುಲ್ ರೆಸ್ಟ್ ಮಾಡಿ ಏಪ್ರಿಲ್ 6ನೇ ತಾರೀಕು ನಾನು ಧಾರವಾಡದಲ್ಲಿ ನನ್ನ 3 ಜನ ಫ್ರೆಂಡ್ಸ್ಗೆ ಒಂದು ಮಾತನ್ನ ಹೇಳಿದೆ. ನೋಟಿಫಿಕೇಶನ್ ಆಗಿತ್ತು, ಪೋಸ್ಟ್ಗಳು ಗೊತ್ತಿತ್ತು, ಎಲ್ಲವೂ ಗೊತ್ತಿತ್ತು. ಆಗ ನಾ ಹೇಳಿರೋದು ಒಂದೇ, ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ ಹಾಕ್ತಾರೋ ಗೊತ್ತಿಲ್ಲ. ಅಪ್ಲಿಕೇಶನ್ ನಾ ಇನ್ನೂ ಹಾಕಿಲ್ಲ. ಬಟ್ ಹಾಕಕ್ಕಿಂತ ಮುಂಚೆನೆ ನಾನು ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಅಂತಂದು. ಏನದು? ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಆದ್ರೂ ಎಕ್ಸಾಮ್ ಬರೀಲಿ, ಬಟ್ ಟಾಪ್ 10 ಅಲ್ಲಿ ನನ್ನ ಹೆಸರು ಕೂಡಿಸ್ತೀನಿ ಅಂತ ಒಂದು ಚಾಲೆಂಜ್ ಅವ್ರಿಗೆ ಕೊಟ್ಟೆ. ಯಾಕೆ ಕೊಟ್ಟೆ? ಅದು ನನ್ನ ಓವರ್ ಕಾನ್ಫಿಡೆನ್ಸ್ ಇಂದ ಕೊಡ್ಲಿಲ್ಲ ಅಥವಾ ಗರ್ವದಿಂದ ಕೊಡ್ಲಿಲ್ಲ. ಆ ಹೇಳಿಕೆ ಕೊಟ್ಟಾಗ ನಾನು ಎಲ್ಲಿಯಾದ್ರೂ ಎಡವಿದ್ರೆ ಅವ್ರು ನನಗೆ ಅದ್ರ ಮೂಲಕ ಎಚ್ಚರಿಕೆ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರಿಗೆ ಕೊಟ್ಟಿದ್ದೆ. ಕೊನೆಗೆ ನನ್ನ ಸ್ನೇಹಿತ ಕೂಡ ಅದನ್ನ ಎಚ್ಚರಿಕೆ ಕೊಡ್ತಾ ಇದ್ದ. ಅಂದ್ರೆ ನಾನು ಯಾವತ್ತೂ ಸಡನ್ ಆಗಿ ಓದೋದನ್ನ ಟ್ರ್ಯಾಕ್ ಬಿಟ್ಟು ಸ್ವಲ್ಪ ಏನಾದ್ರು ಡೈವರ್ಟ್ ಆಗಿದ್ದೇನೆ ಅಂದ್ರೆ ಅವ್ನ್ ನೆನ್ಪ್ ಮಾಡವ, ತಮ್ಮ ನೀನ್ ನನಗೆ ಟಾಪ್ 10 ಅಲ್ಲಿ ಹೆಸರು ಕೂಡಿಸ್ತೀನಿ ಅಂತ ಹೇಳಿದೀಯಾ, ನೀನು ಈ ರೀತಿ ಮಾಡಿದ್ಯಾ ಅಂತಂದ್ರೆ ನೀನ್ ಟಾಪ್ 10 ಅಲ್ಲ ಲೀಸ್ಟ್ ಅಲ್ಲೇ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡು ಅಂತಂದು ಅವ್ನು ಎಚ್ಚರಿಕೆ ಕೊಡ್ತಾ ಇದ್ದ. ಅವ್ನು ಹೇಳಿರೋ ಪ್ರತಿ ಕ್ಷಣನೂ ನನ್ಗೆ ಪುನಃ ಅದು ಒಂಥರ ಹೊಸ ಲೈಫ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾನ್ ಕೊಟ್ಟಿರೋ ಮಾತನ್ನ ನಾ ಉಳಿಸ್ಕೋಬೇಕು. ಅಂದ್ರೆ ಹೊಸ ಕಿಚ್ಚು ಬಂದ್ಬಿಡೋದು. ಸೊ ಆ ಒಂದು ಕಾರಣಕ್ಕೆ ನಾನು ಆ ರೀತಿ 3 ಜನಕ್ಕೆ ಹೇಳಿದೆ. ನಾನು ಎಡವಿದ ಪ್ರತಿ ಕ್ಷಣವೂ ಕೂಡ ಅವ್ರು ನನ್ಗೆ ಎಚ್ಚರಿಕೆ ಕೊಡ್ತಾ ಇದ್ರು. ನೀನ್ ತಪ್ಪು ಮಾಡ್ತಾ ಇದೀಯಾ, ಈ ರೀತಿ ಮಾಡು. ಇದು ಮಾಡ್ತಾ ಇದೀಯಾ, ಈ ರೀತಿ ಮಾಡು. ಸೊ ನಾನು ಮುಂದೆ ಒಂದ್ ಮಾತಿದೆ, ಸಮಾನ ಮನಸ್ಕರೊಂದಿಗೆ ಚರ್ಚೆ ಮಾಡಿ ಅಂತಂದು. ಸಮಾನ ಮನಸ್ಕರು ಕೂಡ ನಮ್ಮನ್ನ ಯಾವುದೇ ಒಂದು
ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರೋತ್ಸಾಹ ಮಾಡೋರು ನಮ್ ಜೊತೆ ಇರ್ಬೇಕು ಅನ್ನೋದು ಅದೇ ಒಂದು ಕಾರಣಕ್ಕೆ. ಸೊ ಹಾಗಾಗಿ ಅಂತವ್ರನ್ನ ಆಯ್ಕೆ ಮಾಡ್ಕೋಬೇಕಾದವರು ನೀವುಗಳೇ. ಅಂದ್ರೆ ನೀವು ಎಡವಿದಾಗ ನಿಮ್ಮನ್ನ ಎಚ್ಚರಿಸೋರು ಪಕ್ಕದಲ್ಲಿ ಇದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ಇಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು, ಓವರ್ ಕಾನ್ಫಿಡೆನ್ಸ್ ಬೇಡ. ನನ್ಗೆ ಎಲ್ಲಾ ಗೊತ್ತು ಅಂತಂದಾಗ ನೀನು ಏನು ಕಲೀಲಿಕ್ಕೆ ಸಾಧ್ಯ ಇಲ್ಲ. ನನ್ಗೇನು ಗೊತ್ತಿಲ್ಲ ಅಂದ್ರೆ ಇಷ್ಟು ಮಾತ್ರ ನನಗೆ ಗೊತ್ತು ಅಂತಂದ ಅನ್ಕೊಂಡಾಗ ಮಾತ್ರ ನೀವು ಹೊಸದನ್ನ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಕಾನ್ಫಿಡೆನ್ಸ್ ಇರ್ಲಿ. ಇನ್ನು ನೆಕ್ಸ್ಟ್ ಸಿಲೆಬಸ್ 100% ಓದಿರೋದನ್ನ ಡಿವೈಡ್ ಮಾಡ್ಕೊಳ್ರಿ. ಯಾವ ರೀತಿ ಡಿವೈಡ್ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೋಷಿಯಲ್ 140+ ಲೆಸನ್ಸ್ ಇದಾವ ಅಂತ ತಿಳ್ಕೊಡ್ರಿ. ಸೋಷಿಯಲ್ ಆಗ್ಲಿ, ಸೈನ್ಸ್ ಆಗ್ಲಿ, ಮ್ಯಾಥ್ಸ್ ಆಗ್ಲಿ, ಯಾವ್ದೇ ಆಗ್ಲಿ, ಈ 140 ಲೆಸನ್ಸ್ ಅಲ್ಲಿ ನೀವು ಬ್ಲೂ ಪೆನ್, ರೆಡ್ ಪೆನ್, ಸಾಧ್ಯ ಆದ್ರೆ ಒಂದು 2-3 ಕಲರ್ ಪೆನ್ಸ್ ನ ತಗೊಳ್ರಿ. ಅದು ಗ್ರೀನ್ ಆದ್ರೂ ಬ್ಲಾಕ್ ಆದ್ರೂ ಒಂದ್ 4 ಕಲರ್ ಪೆನ್ ತಗೊಳ್ರಿ. ಅದನ್ನ ಡಿವೈಡ್ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನೀವು 25% ಗಿಂತ ಬಿಲೋ ಓದಿರೋ ಯಾವ್ದಾದ್ರು ಸಿಲೆಬಸ್ ಇತ್ತು ಅಂದ್ರೆ, ಪಾಠ ಇತ್ತು ಅಂದ್ರೆ, ಈ 140 ಪಾಠದಲ್ಲಿ ಈಗ ಯಾವ್ದೋ ಒಂದು ಪಾಠದಲ್ಲಿ ಮಧ್ಯಯುಗೀನ ಯುರೋಪ್ ಅಂತೇಳಿ ಒಂದು ಪಾಠ ಬಂತು. ಆ ಪಾಠದಲ್ಲಿ ಒಟ್ಟಾರೆ ಪಾಠದಲ್ಲಿ ಒಂದು 10 ಪ್ರಶ್ನೆ ಬಂದಾಗ ನಾನು ಎಷ್ಟು 3 ಪ್ರಶ್ನೆಗಿಂತಲೂ ಜಾಸ್ತಿ ಉತ್ತರ ಕೊಡಕ್ ಆಗಲ್ಲ ಅಂತಂದಾಗ ಅದನ್ನ ರೆಡ್ ಪೆನ್ ಇಂದ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಆ ಒಂದು ಪಾಠದಲ್ಲಿ 10 ಪ್ರಶ್ನೆ ಬಂದಾಗ 5 ಪ್ರಶ್ನೆಗಳನ್ನ ನಾನು ಆನ್ಸರ್ ಮಾಡ್ಬೋದು ಅಂತಂದಾಗ ಅದನ್ನ ಬ್ಲಾಕ್ ಪೆನ್ ಇಂದ ಟಿಕ್ ಮಾಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ 75% ಅಂದ್ರೆ ಒಂದು 7-8 ಕ್ವಶನ್ ಆನ್ಸರ್ ಮಾಡ್ತೀನಿ ಅಂತ ಅನ್ಸಿದಾಗ ಅದನ್ನ ಬ್ಲೂ ಪೆನ್ ಇಂದ ಟಿಕ್ ಮಾಡ್ಕೊಳ್ರಿ. 100% ಒಂದು ಪಾಠದಲ್ಲಿ ಟೋಟಲಿ ಎಂತ ಪ್ರಶ್ನೆ ಕೊಡ್ಲಿ ನಾನು ಆನ್ಸರ್ ಮಾಡ್ತೀನಿ ಅಂತ ಅನ್ಸಿದಾಗ ಅದನ್ನ ನೀವು ಗ್ರೀನ್ ಪೆನ್ ಇಂದ ಟಿಕ್ ಮಾಡ್ಕೊಳ್ತಾ ಹೋಗ್ರಿ. ಸೊ ಈ ರೀತಿ 140 ಪಾಠಗಳನ್ನ ಡಿವೈಡ್ ಮಾಡಿದಾಗ, ಅಂದ್ರೆ ಟೋಟಲ್ ಸಿಲೆಬಸ್ ನ ಹೇಳ್ತಾ ಇದ್ದೀನಿ ನಾನು, ಆ ತರ ಡಿವೈಡ್ ಮಾಡ್ಕೊಂಡಾಗ ನೀವು ಎಲ್ಲಿ ಜಾಸ್ತಿ ಒತ್ತು ಕೊಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೊ ಇದು ಗೊತ್ತಾಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು? ಫಸ್ಟ್ ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡ್ಬೇಕು. ಅದು ಯಾವ್ದೇ ಚಾನಲ್, ಆನ್ಲೈನ್ ಮೋಡ್ ಇರ್ಲಿ, ಆಫ್ಲೈನ್ ಮೋಡ್ ಇರ್ಲಿ, ಏನೇ ಇರ್ಲಿ, ಫಸ್ಟ್ ನೀವು ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ಬೇಕು. ಟೆಸ್ಟ್ ಅಟೆಂಡ್ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇನ್ನು ನಮ್ಮ SRD ಕ್ಲಾಸಸ್ ವತಿಯಿಂದಲೂ ಕೂಡ ನಾವು ಕ್ಲಾಸ್ ವೈಸ್ ಟೆಸ್ಟ್ ಸೀರೀಸ್ ನ ಆರಂಭ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ನಿನ್ನೆ 15th August ಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ 100 ಕ್ವಶನ್ಸ್ ನ ನಾವು ಕೊಟ್ಟಿದೀವಿ. ಅದರಲ್ಲಿ ಇನ್ನೂ ಒಂದು 50 ಕ್ವಶನ್ಸ್ ನ ಫ್ರೇಮ್ ಮಾಡ್ತಾ ಇದೀವಿ 9th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಈ ರೀತಿ ಕ್ಲಾಸ್ ವೈಸ್ ಟೆಸ್ಟ್ ಸೀರೀಸ್ ನ ನೀವು ಅಟೆಂಡ್ ಮಾಡಿದಾಗ ಅದು ನಿಮ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಅದು ಒಂದ್ ವೇಳೆ ನಿಮ್ಗೆ ಯಾರಿಗಾದ್ರೂ ಟೆಸ್ಟ್ ಬೇಕು 9th ಕ್ಲಾಸ್ ಅಂತಂದ್ರೆ ನೀವು 7676464251 ಈ ನಂಬರ್ಗೆ 30 rupees ಫೋನ್ ಪೇ ಮಾಡೋದ್ರ ಮೂಲಕ ನೀವು ಆ ಟೆಸ್ಟ್ ಕ್ವಶನ್ ಪೇಪರ್ ಪಡಿಬಹುದು. ಅದಾದ ನಂತರ ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡಿದಾಗ್ಲೇ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಈ ಪ್ರತಿ ಪಾಠದಲ್ಲಿ ನೀವು ಎಷ್ಟು ಓದಿದ್ರ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈ ತರ ಡಿವೈಡ್ ಎಲ್ಲ, ಫಾರ್ ಎಕ್ಸಾಂಪಲ್ ಕನ್ನಡ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳನ್ನ ನೀವು ಡಿವೈಡ್ ಮಾಡ್ಕೊಳ್ತಾ ಬರ್ಬೇಕು. ಅಲ್ಲಿ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸರ್ ಇಷ್ಟನ್ನು ಮಾಡಕ್ಕೆ ಟೈಮ್ ಸಿಗುತ್ತಾ, ನಾವು ಓದೋದು ಯಾವಾಗ? ನೀವು ಒಂದು ಸಲ ಯೋಚನೆ ಮಾಡ್ರಿ. ನೀವು ಆಲ್ರೆಡಿ TET ಪಾಸ್ ಮಾಡಿ ಬಂದಿದ್ರ. ಎಷ್ಟೋ ಜನರು 3-4 ಸರ್ಟಿಫಿಕೇಟ್ ಗಳನ್ನು ಕೂಡ ಇಟ್ಕೊಂಡಿದ್ರ. ಸೊ ಇಂಥ ಸಮಯದಲ್ಲಿ ಯಾವ ಪಾಠದಲ್ಲಿ ಏನ್ ವಿಷಯ ಇದೆ ಅನ್ನೋದನ್ನ ಜಸ್ಟ್ ಪಾಠದ ಹೆಸರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಮೌರ್ಯ ಸಾಮ್ರಾಜ್ಯರ ಪಾಠದ ಹೆಸರು ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ನಾನು 10 ಕ್ವಶನ್ ಬಂದ್ರೆ ಡೆಫಿನೆಟ್ಲಿ 8 ಕ್ವಶನ್ ನಾನು ಕ್ರ್ಯಾಕ್ ಮಾಡ್ತೀನಿ ಅಂತ ಅನ್ಸಿದಾಗ ನೀವು ಅಲ್ಲಿ ಪಾಠ ತೆಗೆದು ನೋಡೋ ಅವಶ್ಯಕತೆ ಇಲ್ಲಲ್ಲ. ಅದು ಟೋಟಲ್ 140 ಪಾಠನ ಡಿವೈಡ್ ಮಾಡಕ್ಕೆ ಎಷ್ಟು ಸಮಯ ಬೇಕು? 30 ನಿಮಿಷ ಬೇಕಾಗ್ಬಹುದು, ಹೌದಾ? 30 ನಿಮಿಷಕ್ಕಿಂತ ಜಾಸ್ತಿ ಸಮಯ ಅಗತ್ಯ ಇಲ್ಲ. ಸೊ ಹಾಗಾಗಿ ಈ ರೀತಿ ನೀವು ಡಿವೈಡ್ ಮಾಡ್ಕೊಳ್ತಾ ಹೋಗಿ. ಎಲ್ಲಾ ಸಬ್ಜೆಕ್ಟ್ ನ ಡಿವೈಡ್ ಮಾಡ್ಕೊಂಡಾಗ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಎಲ್ಲಿ ನಾನು ಜಾಸ್ತಿ ಒತ್ತು ಕೊಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೊ ಹಾಗಾಗಿ ಇದು ಕಟ್ಟಿಟ್ಟ ಬುತ್ತಿ. ನೆಕ್ಸ್ಟ್ ಅದಾದ ನಂತರ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಯೋಚನೆ ಮಾಡಿ. ನೀವು ಎಲ್ರು ಏನ್ ಮಾಡ್ತಾ ಇದೀರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಒಂದು 2-3 ಜನ ಮೆಸೇಜ್ ಹಾಕಿದ್ರು, ಸರ್ ನಾ ಯಾವ ಡಿಸ್ಟಿಕ್ ಆಗ್ಲಿ, ಯಾವ ಡಿಸ್ಟಿಕ್, ಇನ್ನೂ ಟೈಮ್ ಇದೆ, ಆಗ್ಲೇ ಡಿಸಿಷನ್ ತಗೊಳ್ಬೇಡ್ರಿ. ಇನ್ನು ಅಪ್ಲಿಕೇಶನ್ ಹಾಕ್ಲಿಕ್ಕೂ ಕೂಡ ಟೈಮ್ ಇದೆ. ಅಂದ್ರೆ 18ರಿಂದ ಸ್ಟಾರ್ಟ್ ಆಗುತ್ತೆ. ನೀವು ಅದು ಬಿಟ್ಟಿದ್ದಾನೆ ನೋಟಿಫಿಕೇಶನ್, ಇನ್ನೂ ಸಹ ಏನಾದ್ರು ಬದಲಾವಣೆ ಆಗೋ ಸಾಧ್ಯತೆ ಇರಬಹುದು, ಇಲ್ಲದೆ ಇರಬಹುದು ಪೋಸ್ಟ್ ವಿಷಯದಲ್ಲಿ. ಸೊ ಅದು ಒಂದ್ ಕಡೆ ಇರ್ಲಿ. ನೀವು ಸದ್ಯ ಯೋಚನೆ ಮಾಡ್ಬೇಕಾಗಿರೋದು ಏನಂತಂದ್ರೆ ಫಸ್ಟ್ ಶಾಂತತೆಯಿಂದ ವರ್ತನೆ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವು ಇವತ್ತು ಮೊನ್ನೆ ನೋಟಿಫಿಕೇಶನ್ ಬಿಟ್ರಲ್ಲ, ಅವತ್ತು ಸಡನ್ ಆಗಿ ಒಂಥರ ಡಿಸಿಷನ್ ತಗೊಂಡ್ಬಿಡ್ತಾರೆ. ಇವತ್ತಿಂದ ನಾನು 15 ಗಂಟೆ ಓದ್ಬೇಕು, 16 ಗಂಟೆ ಓದ್ಬೇಕು, ಇದೇ ನನ್ನ ಟೈಮ್ ಪೀರಿಯಡ್ ಇರ್ಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಓದ್ಬೇಕು. ಅವತ್ತು ಏನು ನೀವು ಡಿಸಿಷನ್ ತಗೊಂಡಿದಿರಲ್ಲ, ಅದು ಎಲ್ಲಾ ಡಿಸಿಷನ್ ನನ್ನ ಪ್ರಕಾರ ರಾಂಗ್ ಅಂತೇಳಿ ಅನ್ಸುತ್ತೆ. ಯಾಕೆ ರಾಂಗ್ ಅಂತ ಅನ್ಸುತ್ತೆ? ಅವತ್ತು ನೀವು ಯಾವ ತರ ಇದೀರ ಅಂತಂದ್ರೆ ಒಂದು ಒತ್ತಡದಲ್ಲಿ ಇದ್ರಿ. ಒಂದು ಅಂದ್ರೆ ನೋಟಿಫಿಕೇಶನ್ ಸಡನ್ ಆಗಿ ಬಿಟ್ಟು ಶಾಕ್ ಕೊಟ್ಟಿರೋದು ಒಂದು. ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಯಾವ್ದು ಅದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಇಲ್ಲ. ಅಂದ್ರೆ 22ರಲ್ಲಿ ಬರ್ದವ್ರಿಗೆ ಒಂದಿಷ್ಟು ಅನುಭವ ಇದಿರ್ಬೋದು.
ಹೊಸದಾಗಿ ಯಾರು ಅಟೆಂಡ್ ಮಾಡ್ತಾ ಇದ್ರ ಅದು ನೋಟಿಫಿಕೇಶನ್ ಬಗ್ಗೆ ಏನು ಕ್ಲಾರಿಫಿಕೇಶನ್ ಇರ್ಲಾರ್ದೇನೆ ನೀವು ಡಿಸಿಷನ್ ತಗೊಂಡ್ಬಿಟ್ಟಿದ್ರ. ನಾನು ಅಲ್ಲಿ ಹಾಕ್ಬೇಕು ಅಪ್ಲಿಕೇಶನ್, ಇಲ್ಲಿ ಹಾಕ್ಬೇಕು, ಅವೆಲ್ಲ ಬೇಡ. ಇನ್ನೂ ಬಹಳಷ್ಟು ಸಮಯ ಇದೆ. ಅಲ್ಲಿವರೆಗೂ ಟೈಮ್ ತಗೊಳ್ರಿ. ಒಂದು 8ರಿಂದ 10 ದಿನದಲ್ಲಿ ನಿಮ್ಗೆ ಬೇರೆ 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 ಕಡೆಯಿಂದ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಏನ್ ಆಗ್ಬೋದು ಅನ್ನೋದು. ಸೊ ಅಲ್ಲಿವರೆಗೂ ನೀವು ಗೊಂದಲಕ್ಕೆ ಒಳಗಾಗ್ಬೇಡ್ರಿ. ಮತ್ತೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ರೇಸ್ ಅಂತೂ ಇಟ್ಕೋಬೇಡ್ರಿ. ನಾ ಫಸ್ಟ್ ನಾನು ಅಪ್ಲಿಕೇಶನ್ ಹಾಕಿದ್ರೆ ನನಗೆ ಜಾಬ್ ಸಿಗುತ್ತೆ, ಅವ್ಯಾವೂ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ. ನೀವ್ ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮ್ಗೆ ಆ, ಒಳ್ಳೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕೋ ವಿಷಯದಲ್ಲಿ ನಾನು ಯಾರಿಗೂ ಕೂಡ ಗೈಡೆನ್ಸ್ ಕೊಡಲ್ಲ. ಯಾವ ಡಿಸ್ಟಿಕ್ ಹಾಕ್ಲಿ ಏನ್ ಹಾಕ್ಲಿ ಅಂತಂದಾಗ ನಾನು ಬಿಟ್ಬಿಡ್ತೀನಿ. ಯಾಕಂದ್ರೆ ನನ್ನ ಪರಿಸ್ಥಿತಿ ಏನಿತ್ತು ಅಂತಂದ್ರೆ ಅವಾಗ ಅಪ್ಲಿಕೇಶನ್ ಕರೆದಾಗ ನನ್ನ ಮನಸ್ಥಿತಿ ಕೂಡ ಹಂಗೆ ಇತ್ತು. ನನ್ನ ಮನಸ್ಥಿತಿ ಹಂಗೆ ಇದ್ದಾಗ ನಾನು ನನ್ಗೆ ಗೈಡ್ ಮಾಡೋ ಒಬ್ಬ ಟೀಚರ್ನ ಕೇಳಿದೆ ನಾನು. ಅವರು ನನ್ಗೆ ಹೇಳಿರೋದು ಒಂದೇ ಮಾತು. ಸರ್, ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇತ್ತು ಅಂತಂದ್ರೆ ನೀವ್ ಎಷ್ಟು ಓದಿದ್ರ ಏನ್ ಓದಿದ್ರ ನಿಮ್ಗೆ ಗೊತ್ತು. ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಒಂದೇ ಜಿಲ್ಲೆ ಹಾಕಿ ಒಂದೇ ಕಡೆ ಎಕ್ಸಾಮ್ ಬರೀರಿ, ಸಕ್ಸಸ್ ಆಗಿ ಅದ್ರ ಕಡೆ ಗಮನ ಕೊಡ್ರಿ. ನನ್ ಮೇಲೆ ನನಗೂ ಒಂದು ಡೌಟ್ ಇತ್ತು ನನ್ ಮೇಲೆ. ಏನಂತಂದು, ನಾನು ಇವಾಗೇನೋ 2-3 ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ತೀನಿ. ಅಪ್ಲಿಕೇಶನ್ ಹಾಕಿ ಆದ್ಮೇಲೆ ನಾಳೆ ಎಕ್ಸಾಮ್ ಇದೆ ಅಂತಂದಾಗ ನನ್ನ ಮನಸ್ಥಿತಿ ಏನಾಗ್ಬೋದು? ಆ ಜಿಲ್ಲೆಗೆ ಹೋಗ್ಲಾ, ಈ ಜಿಲ್ಲೆಗೆ ಹೋಗ್ಲಾ, ಅಲ್ಲಿ ಬರೀಲಾ, ಇಲ್ಲಿ ಬರೀಲಾ, ಇವೆಲ್ಲ ಸಾಕಷ್ಟು ಗೊಂದಲ ಉಂಟಾಗುತ್ತೆ. ಆ ಗೊಂದಲದ ನಡುವೆ ಏನಾಗುತ್ತೆ ಅಂತಂದ್ರೆ ನಾವು ಓದಿರೋದೆಲ್ಲ ಮರ್ತು ಹೋಗುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನಾನು ಅವಸರ ಮಾಡಕ್ ಹೋಗ್ಲಿಲ್ಲ. ಫಸ್ಟ್ ನನ್ನ ಸಿಲೆಬಸ್ ನ ಒಂಥರ ಗ್ರಿಪ್ ತಗೊಳಕ್ಕೆ ಸಿಲೆಬಸ್ ಮೇಲೆ ನಾನು ಹತೋಟಿ ಸಾಧಿಸಿದೆ. ನಾನು ಎಷ್ಟು ಸಿಲೆಬಸ್ ಇದೆ ಅಷ್ಟನ್ನ ನಾನು ಪರ್ಫೆಕ್ಟ್ ಆಗ್ಲೇಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಸ್ಟಾರ್ಟಿಂಗ್ 15 ಡೇಸ್ ನಾನು ಇದು ಅಪ್ಲಿಕೇಶನ್ ಬಗ್ಗೆ ಯೋಚನೆ ಮಾಡ್ಲೇ ಇಲ್ಲ. ಬಟ್ ಡಾಕ್ಯುಮೆಂಟ್ಸ್ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಹೋಗಿದ್ದೆ. ಡಾಕ್ಯುಮೆಂಟ್ಸ್ ಬಿಫೋರ್ ರೆಡಿ ಇರೋದ್ರಿಂದ ನನ್ಗೆ ಯಾವ ಟೆನ್ಷನ್ ಇರ್ಲಿಲ್ಲ. ಸೊ ಹಾಗಾಗಿನೇ ಫಸ್ಟ್ ನನ್ನ ಸಿಲೆಬಸ್ ಮೇಲೆ ಹಿಡಿತ ಸಾಧಿಸ್ಕೊಂಡೆ. ಅದಾದ ನಂತರ ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಕೂಡ ಹಾಫ್ ಎನ್ ಅವರ್ ಒಂದ್ ಕಡೆ ಕೂಲ್ ಆಗಿ ಕುಂತು ಯೋಚನೆ ಮಾಡಿದೆ. ನಾನು ಅವತ್ತೇ ಡಿಸಿಷನ್ ತಗೊಳ್ಬೇಕಾಗಿತ್ತು. ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಡೇ ನಾ ಓದೋ ಕುಂತಾನೆ ಡಿಸಿಷನ್ ತಗೊಂಡೆ. ಫಸ್ಟ್ ನನ್ನ ಸಿಲೆಬಸ್ ಗ್ರಿಪ್ ಇತ್ತು ಅಂತ ನಾ ಏನಾದ್ರೂ ಸಾಧಿಸಬಹುದು ಅಂತಂದು ಅನ್ಸಿತ್ತಾ. ಆ ಒಂದು ಕಾರಣಕ್ಕೆ ಹಾಫ್ ಎನ್ ಅವರ್ ಅಲ್ಲೇ ಯೋಚನೆ ಮಾಡಿದೆ. ಇಷ್ಟು ನನಗೆ ಸಿಲೆಬಸ್ ಗ್ರಿಪ್ ಇದೆ, ಪೋಸ್ಟ್ ಇಷ್ಟಿದೆ, ಅಲ್ಲಿ 5,000 ಯಾಕ 50,000 ಜನ ಹಾಕಿದ್ರು ಕೂಡ ನಾನು ಬರಿಬೇಕಾಗಿತ್ತು ಅಲ್ಲೇ ಅಂತೇಳಿ ನನ್ಗೆ ಅನ್ಸಿತ್ತು. ಸೊ ಹಾಗಾಗಿ ಏನು ಯೋಚನೆ ಮಾಡ್ಲಿಲ್ಲ, ಓದೆ ನಮ್ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದೆ, ಸೀದಾ ಬಂದೆ, ಪುನಃ ಲೈಬ್ರರಿಲಿ ಕುಂತು ಓದಕ್ಕೆ ಆರಂಭ ಮಾಡಿದೆ. ಸೊ ಅವಾಗ ನನ್ಗೆ ಅನ್ಸಿದ್ದು, ಅವತ್ತು ಅಪ್ಲಿಕೇಶನ್ ಹಾಕಿದಾಗ ಎಲ್ರು 4-5 ಕಡೆ ಹಾಕಿದಾಗ ನನ್ಗೆ ಭಯ ಉಂಟಾಗಿರ್ಬೋದು. ಬಟ್ ಎಕ್ಸಾಮ್ ಬರ್ದು ರಿಸಲ್ಟ್ ಲೀಸ್ಟ್ ಅಲ್ಲಿ ಹೆಸರು ಬಂದಾಗ ಅವತ್ತು ಅನ್ಸಿತ್ ನನ್ಗೆ, ನಾನ್ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಇತ್ತು ಅಂತಂದು. ಸೊ ಈ ರೀತಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದಕ್ಕೆ ಇದಕ್ಕೆ ಯಾರು ಪರ್ಫೆಕ್ಟ್ ಅಲ್ರಿ. ನಿಮ್ಮ ಸಿಚುವೇಶನ್ ನಿಮ್ಗೆ ಗೊತ್ತಿರುತ್ತೆ ಅಷ್ಟೇ. ಬೇರೆ ಯಾರು ಕೂಡ ನೀವ್ ಎಷ್ಟು ಓದಿದ್ರ ಏನ್ ಓದಿದ್ರ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫ್ ನ ಇನ್ನೊಬ್ರು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಇದೆ. ಸ್ವಲ್ಪ ಶಾಂತತೆಯಿಂದ ಯೋಚನೆ ಮಾಡ್ಕೊಂಡು ಸಿಲೆಬಸ್ ಮೇಲೆ ಹಿಡಿತ ಸಾಧಿಸಿದ ಮೇಲೆ ನೀವು ಅಪ್ಲಿಕೇಶನ್ ಹಾಕೋದ್ ಕಡೆ ಪ್ರಯತ್ನ ಮಾಡಿ. ಎಲ್ಲಿ ಪೋಸ್ಟ್ ಇದೆ ಏನಿದೆ ಅನ್ನೋದ್ರ ಬಗ್ಗೆ ಮುಂದೆ ಯೋಚನೆ ಮಾಡಿ. ಈಗ್ಲೇ ನೀವು ಅದರಲ್ಲಿ ಅಪ್ಲಿಕೇಶನ್ ಹಾಕೋದ್ರಲ್ಲಿ PhD ಮಾಡ್ಬೇಡ್ರಿ, ಓದೋದ್ರಲ್ಲಿ PhD ಮಾಡ್ರಿ. ನೆಕ್ಸ್ಟ್ 14 ಗಂಟೆಗಳ ಓದು ಕಡ್ಡಾಯ ಅಂತಂದು ನಾನು ಇಲ್ಲಿ ಯಾಕೆ ಅವರ್ಸ್ ಮೆನ್ಷನ್ ಮಾಡಿದ್ನಿ ಅಂತಂದ್ರೆ, 24 ಗಂಟೆಯಲ್ಲಿ 10 ಗಂಟೆ ಸೈಡ್ ಇಟ್ಬಿಡೋಣ. ಫಾರ್ ಎಕ್ಸಾಂಪಲ್ 7 ತಾಸು ನೀವು ಅಂದ್ರೆ 8 ತಾಸು ಒಬ್ಬ ವ್ಯಕ್ತಿ ನಿದ್ದೆ ಮಾಡ್ಬೇಕಂತ ಹೇಳ್ತಾರೆ. ಒಂದಿಷ್ಟು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ರಿ. 6-8 ತಾಸಿಗೆ ನಿದ್ದೆ ಲಿಮಿಟ್, 6-7 ತಾಸಿಗೆ ನಿದ್ದೆ ಲಿಮಿಟ್ ಮಾಡ್ರಿ. ಆ 1 ತಾಸು ಎಕ್ಸ್ಟ್ರಾ ಇಲ್ಲಿ ಸಿಲೆಬಸ್ಗೆ ಕೊಡ್ರಿ ಅಂತಂದು ಹೇಳ್ಬಲ್ಲೆ. ಅದಾದ ನಂತರ ಒಂದು 3 ಅವರ್ಸ್ ಸ್ವಲ್ಪ ನಿಮ್ಮ ಪರ್ಸನಲ್ ವರ್ಕ್ಸ್ ಅವು ಇವು ಮುಗಿದ್ರು ಕೂಡ ಒಂದು 7 ಅವರ್ಸ್ ನಿದ್ದೆ ಆಗುತ್ತೆ. ಒಟ್ಟಾರೆಯಾಗಿ 14 ಗಂಟೆಗೆ ಪ್ಲಾನ್ ಮಾಡ್ಕೊಳ್ರಿ. ಆಗಿದ್ರೆ ಮಾತ್ರ ಸಿಲೆಬಸ್ ಕವರ್ ಆಗುತ್ತೆ. ಪೇಪರ್ 2 ಮೇಲೆ ಎಲ್ರಿಗೂ ಹಿಡಿತಾ ಇರ್ಬೋದು, ಬಟ್ ಪೇಪರ್ 1 ಅನ್ನ ಮಲ್ಟಿಪಲ್ ಟೈಮ್ಸ್ ನೀವು ರಿವಿಷನ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕಂಪಲ್ಸರಿ ಮಾಡ್ಲೇಬೇಕು. ಇದು ನೀವು ಯಾವ ರೇಂಜ್ಗೆ ರೇಟಿಂಗ್ ಕೊಡ್ತಿರೋ ಗೊತ್ತಿಲ್ಲ ಇದಕ್ಕೆ, ಈ ಒಂದು ಆಪ್ಷನ್ಗೆ. ಯಾಕೆಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮ್ಗೆ ಒಂದು ಕಾನ್ಸೆಪ್ಟ್ ನ ಕೊಡುತ್ತೆ. ಇನ್ನು ಈಗ ಟೆಸ್ಟ್ ಸೀರೀಸ್ ಮಾರ್ಕ್ ಟೆಸ್ಟ್ ಗಳು ಅವು ಏನಾಗುತ್ತೆ ಅಂತಂದ್ರೆ ನೀವು ಎಷ್ಟು ಓದಿದ್ರ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಮನವರಿಕೆ ಮಾಡಿಕೊಡುತ್ತೆ. ಸೊ ಇವೆರಡನ್ನು ನೀವೇನಾದ್ರೂ ತಗೊಂಡಿದ್ರ ಅಂತಂದ್ರೆ ಡೆಫಿನೆಟ್ಲಿ ಅಚೀವ್ ಆಗ್ತೀರಾ. ಇವೆರಡನ್ನ ಯಾರು ನೆಗ್ಲೆಕ್ಟ್ ಮಾಡ್ತಾರೆ, ಲೀಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂತಂದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಯಾರು ನಿಂಬಿಗಿರಲ್ಲ, ನಂಬಿಗಿರಲ್ಲ. ಕ್ವಶನ್ ಪೇಪರ್ ಹಿಂಗೆ ಬರುತ್ತೆ ಅಂತಂದು ಯಾರು ಹೇಳಲ್ಲ. ಕೆಲವೊಬ್ರು ಹೇಳ್ತಾರೆ ಏನಂತಂದು, ಕ್ವಶನ್ ಪೇಪರ್ ಟಫ್ ಬರ್ಬಹುದು, ಕ್ವಶನ್ ಪೇಪರ್ ಬಹಳ ಈಸಿ ಬರ್ಬಹುದು. ಸೊ ಅವೆಲ್ಲ ಬೇಡ. ಅವ್ ಏನೇ ಬಂದ್ರು ಕೂಡ ಸಿಲೆಬಸ್ ಅಲ್ಲೇ ಬರುತ್ತೆ, ಸಿಲೆಬಸ್ ಬಿಟ್ಟಂತೂ ಬರಲ್ಲ.
ಈಗ ಸೋಷಿಯಲ್ ಸೈನ್ಸ್ ಅವ್ರಿಗೆ ಟೋಟಲಿ ಸೈನ್ಸ್ ಅಂತ ಕೊಡಲ್ಲ, ಬಯಾಲಜಿ ಅಲ್ಲಿ ಕ್ವಶನ್ಸ್ ಅಂತ ಕೊಡಲ್ಲ, ಸೋಷಿಯಲ್ ಅಲ್ಲೇ ಕೊಡ್ತಾರಲ್ಲ. ಸೊ ಹಂಗಿದ್ದಾಗ ಅಲ್ಲಿ ಏನೇ ಪ್ರಶ್ನೆ ಬಂದ್ರು ಕೂಡ ಉತ್ತರ ಮಾಡ್ತೀನಿ ಅನ್ನೋ ಪ್ರಾಬಲ್ಯ ನಮ್ಮಲ್ಲಿ ಇರ್ಬೇಕಷ್ಟೇ. ಆ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರ್ಬೇಕು. ಸೊ ಹಾಗಾಗಿನೇ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ರೆ ಫಸ್ಟ್ ಕ್ವಶನ್ ಪೇಪರ್ ಮುಂದೆ ಹೆಂಗ್ ಬರುತ್ತೆ ಅನ್ನೋದು ಬೇಡ. ಈಗ ಇರೋ ಸಿಲೆಬಸ್ ಅಲ್ಲಿ ನಾನ್ ಹೆಂಗ್ ಓದಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ. ಸೊ ಇನ್ನೊಂದು, ಸಮಾನ ಮನಸ್ಕರನ್ನ ಜೊತೆ ಸೇರಿಸ್ಕೊಳ್ರಿ, ಅವರ ಜೊತೆ ಚರ್ಚೆ ಮಾಡ್ರಿ ಓದೋ ವಿಷಯದ ಕಡೆ. ಕೆಲವೊಬ್ರು ಹೆಂಗಂತಂದ್ರೆ ಒಬ್ಬರಿಂದ ವಿಷಯವನ್ನ ಕಲೆಕ್ಟ್ ಮಾಡ್ಕೊಂತಿರ್ತಾರೆ, ಅವ್ರು ಏನು ಹೇಳಲ್ಲ, ಅಂತವ್ರ ಜೊತೆ ನೀವು ದೂರ ಇರ್ಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮಿಂದ ಅವ್ರು ಎಲ್ಲಾ ವಿಷಯ ಕಲೆಕ್ಟ್ ಮಾಡ್ಕೊಂಡು ಅವರಿಂದ ನಿಮ್ಗೆ ಏನು ಹೇಳಿಲ್ಲ ಅಂತಂದ್ರೆ ಅದು ಕೆಲವು ಸ್ವಾರ್ಥತೆ ಇದ್ದಾಗ ಹೇಳಲ್ಲ ಅವ್ರು. ನಿಮ್ಮಿಂದ ವಿಷಯ ಕಲೆಕ್ಟ್ ಮಾಡ್ಕೊಂತಾರೆ, ಪುನಃ ಅವ್ರು ಹಗಲು ರಾತ್ರಿ ಕುಂತ್ ಓದ್ತಾ ಇರ್ತಾರೆ. ಸೊ ನೀವು ಎಂತವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಗಳಿಗೆ ಬಿಟ್ಟಿದ್ದು. ನಾ ಅವಾಗ್ಲೇ ಹೇಳಿದ್ನಲ್ಲ, ನಮ್ಮ ಸ್ನೇಹಿತನ ತರ ಎಚ್ಚರಿಕೆ ಕೊಡೋ ತರ ಯಾರಾದ್ರೂ ಸ್ನೇಹಿತರು ನಿಮ್ಗಿದ್ರೆ ನೀವು ಧನ್ಯವಂತರು ಅಂತ ಹೇಳಿ ಹೇಳ್ಬೋದು. ಈ ಒಂದು 45 ಡೇಸ್ ವರ್ಗು ಅವರೇ ನಿಮ್ ಪಾಲಿನ ದೇವ್ರು ಅಂತಾನು ಅನ್ಕೋಬಹುದು. ಸೊ ಆ ಒಂದು ಕಾರಣಕ್ಕೆ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಸಮಾನ ಮನಸ್ಕರನ್ನ ಜೊತೆಗಿಟ್ಕೊಂಡು ಓದೋದ್ರ ಕಡೆ ಗಮನ ಕೊಡ್ರಿ. ಫಸ್ಟ್ ಕಂಫರ್ಟಬಲ್ ಝೋನ್ ನಿಂದ ಹೊರಗಡೆ ಬಂದ್ರೆ, ಯಾವಾಗ ನೀವು ಕಂಫರ್ಟಬಲ್ ಝೋನ್ ನಿಂದ ಹೊರಗ್ ಬರ್ತಿರೋ 50% ನೀವು ಗೆದ್ದಂಗೆ. ನಾ ಇಲ್ಲ ಮನೇಲೇ ಇರ್ತೀನಿ, ಅದು ಐತೆ ಇದು ಐತೆ ನೀವು ನೂರಾರು ತಲೆಗೆ ಹಚ್ಕೊಂಡಿದ್ರ ಅಂತಂದ್ರೆ ಡೆಫಿನೆಟ್ಲಿ ನೀವೇನು ಮಾಡಕ್ಕಾಗಲ್ಲ. ಆಯ್ತು, ಇಷ್ಟು ದಿನ ನೋಟಿಫಿಕೇಶನ್ ಬಗ್ಗೆ ನೀವು ಗಮನ ಕೊಟ್ಟಿದ್ರಲ್ಲ, ಇನ್ನು ಈ ನೋಟಿಫಿಕೇಶನ್ ಕುರಿತಂತೆ ಸಾಕಷ್ಟು ವಿಡಿಯೋಸ್ನ ಬಿಟ್ಬಿಡ್ರಿ. ಅದು ನೋಡ್ದೆ, ಆ ಚಾನಲ್ ಹಂಗಂದ್ರು, ಈ ಚಾನಲ್ ಯಾವನ್ ತಗೊಂಡ್ ಏನ್ ಮಾಡ್ತೀರಾ? ಆಯ್ತು, ನೋಟಿಫಿಕೇಶನ್ ಆಗಿದೆಯಲ್ಲ, ಓದೋದ್ರ ಕಡೆ ಗಮನ ಕೊಡ್ರಿ. ಸರ್ ನೋಟಿಫಿಕೇಶನ್ ಅದಾಗುತ್ತಂತೆ, ಮತ್ತೆ ಇದಾಗುತ್ತಂತೆ, ಮ್ಯಾಥ್ಸ್ ಸೇರಿಸ್ತಾರಂತೆ, ಸೈನ್ಸ್ ಸೇರಿಸ್ತಾರೆ, ಅದ್ ಬಿಟ್ಬಿಡ್ರಿ. ಅದು ಸೇರಿಸ್ತಾರೋ ಬಿಡ್ತಾರೋ ಅದಕ್ಕೆ ಬಿಟ್ಟಿದ್ದು. ಬಟ್ ನಿಮ್ಗಂತೂ ಕ್ಲಿಯರ್ ಆಗಿದೆಲ್ಲ, ಸೋಷಿಯಲ್ ಇದು ಯಾವ್ದು ಸೋಷಿಯಲ್ ಇದೆ, ಸೈನ್ಸ್ ಇದೆ, ಮ್ಯಾಥ್ಸ್ ಇದೆ. ನಿಮ್ಗೆ ಏನ್ ಗೊತ್ತಾಗಿದೆ ಅದ್ರ ಕಡೆ ಗಮನ ಕೊಟ್ಟು ಓದೋದನ್ನ ಆರಂಭ ಮಾಡಿ. ಮತ್ತೆ ಆ ಚಾನಲ್ ಅವ್ ಬಂದ ಸರ್ ಇದು ಹಂಗ್ ಹೇಳಿದ್ರು, ಇದು ಹಿಂಗ್ ಹೇಳಿದ್ರು, ದಯವಿಟ್ಟು ನನಗೆ ಮೆಸೇಜ್ ಆಗ್ಬೇಡ್ರಿ. ಓದೋದು ಏನಾದ್ರು ಇದ್ರೆ ಕೇಳ್ರಿ, ದಯವಿಟ್ಟು ಹೇಳ್ತೀನಿ. ಸರ್ ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ನನ್ಗೆ ನನ್ನವರೆಗೂ ತರ್ಬೇಡ್ರಿ. ಯಾಕಂದ್ರೆ ನಾನು ಕೂಡ ಓದ್ತಾ ಇದ್ದೀನಿ, ಇವುಗಳಿಂದ ನನಗೂ ಡಿಸ್ಟರ್ಬ್ ಮಾಡ್ಬೇಡ್ರಿ. ದಯವಿಟ್ಟು ಇದನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓದೋದ್ರ ಕಡೆ ಗಮನ ಕೊಡಿ. ಓದೋದ್ರಲ್ಲಿ ಸರ್ ಗೊತ್ತಾಗ್ತಾ ಇಲ್ಲ ಏನಂತ ನನಗ್ ಮೆಸೇಜ್ ಹಾಕಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಸೊ ಅದು ಬಿಟ್ಟು ಅನ್ನೆಸೆಸರಿ ಯೋಚನೆ ಮಾಡಿ ಟೈಮ್ ನ ವೇಸ್ಟ್ ಮಾಡ್ಕೊಳ್ಬೇಡ್ರಿ. ನಾನ್ ನಿಮ್ಗಳ ಹತ್ರ ಒಂದು ಫ್ಯಾಮಿಲಿ ಪರ್ಸನ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇರೋದೇನಂತಂದ್ರೆ, ಈ 45 ಗೋಲ್ಡನ್ ಡೇಸ್ ನ ಏನಾದ್ರು ನೀವು ಮಿಸ್ ಮಾಡ್ಕೊಂಡು ಲೈಫ್ ನ ಹಾಳು ಮಾಡ್ಕೊಂಡಿರಂದ್ರೆ ಡೆಫಿನೆಟ್ಲಿ ಮುಂದೆ ಬಹಳಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ. ಆ, ಮುಂದೆ ಯಾರು ಕೂಡ ನಿಮ್ಮನ್ನ ಕೈ ಹಿಡಿದು ಮೇಲೆತ್ತವ್ರು ಇರಲ್ಲ. ನೋಟಿಫಿಕೇಶನ್ ಯಾವ ಕೂಡ ನಮ್ಗಳ ಕೈಯಲ್ಲಿರಲ್ಲ. ಅದೇನೋ ದೊಡ್ಡ ಮನ್ಸಿಂದ ಇಷ್ಟು ನೋಟಿಫಿಕೇಶನ್ ಆಗ್ತಾ ಇರೋದು ನಮ್ಗಳ ಪುಣ್ಯ. So ಹಾಗಾಗಿ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ. ನಾನು ಫ್ರೀ ಇದ್ದಾಗ ಡೆಫಿನೆಟ್ಲಿ ಆನ್ಸರ್ಸ್ ನ ನಿಮ್ಗೆ ಕೊಡ್ತೀನಿ. ಇನ್ನೇನಾದ್ರು ಕೇಳೋದಿದ್ರೆ ಕಾಮೆಂಟ್ ಅಲ್ಲಿ ಕೇಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಡಿ ಅಂತ ಏನಾದ್ರು ಹೇಳಿದ್ರೆ ಅದ್ರ ಬಗ್ಗೆ ನಾನು ಮುಂದೆ ಯೋಚನೆ ಮಾಡ್ತೀನಿ. ಯಾಕಂದ್ರೆ ನಾನು ಸ್ವಲ್ಪ ಓದ್ತಾ ಇರೋದ್ರಿಂದ, ಸ್ಕೂಲ್ ವರ್ಕ್ ಇರೋದ್ರಿಂದ ನನ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಆಗಿಲ್ಲ. ಹಾಗೇನಾದ್ರೂ ಪೂರ್ತಿ ಕ್ರಿಟಿಕಲ್ ಇದೆ ಸರ್, ನಮ್ಗೆ ಓದಕ್ ಆಗ್ತಾ ಇಲ್ಲ ಅಂತ ಅಂದಾಗ ನನಗೆ ಪರ್ಸನಲಿ ಮೆಸೇಜ್ ಮಾಡಿ, ನಾನು ಏನಾದ್ರು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.